ಪೋಷಕರ ನಿರ್ಲಕ್ಷ್ಯಕ್ಕೆ ಬಾಲಕಿಯ ಬಲಿಯಾಗಿದೆ. ವಿಷ ಸೇವಿಸಿ ನರಳಿ ಪ್ರಾಣವನ್ನ ಬಿಟ್ಟಿದ್ದಾಳೆ ಬಾಲಕಿ. 14 ವರ್ಷದ ನಿಧಿ ಕೃಷ್ಣ ಮೃತಪಟ್ಟಂತಹ ಬಾಲಕಿ. ಆರೋಗ್ಯಕ್ಕಾಗಿ ಆಲೋವೆರಾ ಜ್ಯೂಸ್ ಅನ್ನ ಕುಡಿದಿದ್ದ ಬಾಲಕಿ. ಇನ್ನು ಆಲೋವೆರಾ ಡಬ್ಬದಲ್ಲಿ ಹರ್ಬಿಸೈಡ್ ಔಷಧವನ್ನ ತುಂಬಿಟ್ಟಿದ್ರು ಪೋಷಕರು. ಗಿಡಗಳಿಗೆ ಬಳಸುವಂತಹ ಹರ್ಬಿಸೈಡ್ ಔಷಧ ಇದು. ಜ್ಯೂಸ್ ಅಂತ ಭಾವಿಸಿ ವಿಷ ಔಷಧಿಯನ್ನ ಸೇವಿಸಿದಾಳೆ ಬಾಲಕಿ. ಇನ್ನು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 31ರಂದು ಮೃತಪಟ್ಟಿದ್ದಾಳೆ ಬಾಲಕಿ. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೋಷಕರ ಒಂದೇ ಒಂದು ಎಡವಟ್ಟಿನಿಂದಾಗಿ ಮಗಳನ್ನೇ ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. 14 ವರ್ಷದ ನಿಧಿ ಕೃಷ್ಣ ಮೃತಪಟ್ಟಂತ ಬಾಲಕಿ. ಪೋಷಕರು ಡಬ್ಬಾದಲ್ಲಿ ಆಲೋವೆರಾ ಡಬ್ಬದಲ್ಲಿ ಹರ್ಬಿಸೈಡ್ ಔಷಧವನ್ನ ತುಂಬಿಟ್ಟಿದ್ರು. ಆದರೆ ಮಗಳು ಇದು ಜ್ಯೂಸ್ ಅಂತ ಅಂದುಕೊಂಡು ಆ ವಿಷಪೂರಿತವಾಗಿರುವಂತ ಔಷಧವನ್ನ ಸೇವಿಸಿದಾಳೆ. ಇದು ಗಿಡಗಳಿಗೆ ಬಳಸುವಂತಹ ಹರ್ಬಿಸೈಡ್ ಔಷಧ. ಆದ್ರೆ ಆಲೋವೆರಾ ಡಬ್ಬದಲ್ಲಿ ಪೋಷಕರು ಇಟ್ಟಿದ್ರು. ಹೀಗಾಗಿ ಜ್ಯೂಸ್ ಅಂತ ಅಂದ್ಕೊಂಡು 14 ವರ್ಷದ ನಿಧಿ ಕೃಷ್ಣ ಮಗಳು ಹೋಗಿ ಈ ಜ್ಯೂಸ್ ಅನ್ನ ಕುಡಿದಿದ್ದಾಳೆ. ಇನ್ನು ಜ್ಯೂಸ್ ಕುಡಿದ ಪರಿಣಾಮವಾಗಿ ಆರೋಗ್ಯಕ್ಕೆ ಗಂಭೀರವಾದಂತಹ ಸಮಸ್ಯೆ ಉಂಟಾಯಿತು. ಇನ್ನು ಅನಾರೋಗ್ಯ ಹಿನ್ನೆಲೆಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಮಗಳನ್ನ ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 31ರಂದು ಮೃತಪಟ್ಟಾಳೆ ಬಾಲಕಿ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಹಾಗಾಗಿ ಮಕ್ಕಳಿರುವಂತಹ ಮನೆಯಲ್ಲಿ ಸ್ವಲ್ಪ ಪೋಷಕರು ಎಚ್ಚರದಿಂದಿರಬೇಕು. ಮಕ್ಕಳು ಜ್ಯೂಸ್ ಅಂತ ಭಾವಿಸಿ ಸಾಮಾನ್ಯವಾಗಿ ಈ ರೀತಿಯಾಗಿ ಕುಡಿಯೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಮತ್ತೆ ಇಂಥ ಪ್ರಕರಣಗಳು ಆಗಬಾರದು. ಆ ನಿಟ್ಟಿನಲ್ಲಿ ಪೋಷಕರು ಎಚ್ಚರಿಕೆಯನ್ನ ವಹಿಸಬೇಕು.